ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಚಂದ್ರನಾಥಾಯ ನಮಃ. ಭಾರತೀಯ ಜೈನ್ ಮಿಲನ್ ವಲಯ 8ರ ವತಿಯಿಂದ ಸತತವಾಗಿ 8 ವರ್ಷದಿಂದ ನಡ್ಕೊಂಡು ಬಂದಿರುವಂಥ ಈ ಜಿನಪ ಭಜನಾ ಸ್ಪರ್ಧೆಗೆ ಅಲ್ಲಿ 8 ಉತ್ಸವಗಳಲ್ಲೂ ಕೂಡ ನಾವು ಭಾಗವಹಿಸಿ ಭಾಳ ಸಂತೋಷವನ್ನು ಪಟ್ಟಂಥ ಈ ಸಂದರ್ಭದಲ್ಲಿ ನಾವು ಬರಬೇಕು ಅಂತ ಹೇಳಿದಾಗ ನಮ್ಮ ಮೇಲೆ ನಮ್ಮ ಧರ್ಮದ ಬಗ್ಗೆ ಅಭಿಮಾನವಿಟ್ಟು ಬಂದಂಥ ಶ್ರುತಿಯವರೇ, ಸಂಗೀತ ಕಟ್ಟಿಯವರೇ ಮತ್ತು ವೇದಿಕೆಯಲ್ಲಿ ಮೇಲೆ ಇರುವಂಥ ಎಲ್ಲ ಅತಿಥಿಗಳೇ, ನಮ್ಮ ಈ 2 ದಿವಸ ಭಾಗವಹಿಸಿದಂಥ ಎಲ್ಲ ನಮ್ಮ ಬಾಂಧವರೇ, ಈ ಕಾರ್ಯಕ್ರಮ ಶುರು ಮಾಡುವಾಗ ಒಂದು ಭಜನೆ ಅಂತ ಒಂದು ಶಬ್ದ ಬಂತು. ಎಲ್ಲರ ಮನಸ್ಸಲ್ಲಿ, ನನ್ನ ಮನಸ್ಸಲ್ಲೂ ಕೂಡ ಇತ್ತು, ಭಜನೆ ಅಂದರೆ ಎಂಥದ್ದು, ಎಷ್ಟು ಹೊತ್ತು ಮಾಡ್ಬೋದು ಅಂತ. ಆದರೆ ಅನಿತಾ ಮತ್ತು ಅವರ ಒಂದು ಕೋರ್ ಟೀಮಿನವರು 8 ವರ್ಷದ ಹಿಂದೆ ಸತ್ಯ ಹೇಳಬೇಕಾದ್ರೆ ನನ್ನ ಹತ್ರ ಕೇಳದೆ ಅವರಾಗಿ ಬೆಳೆಸಿದ್ರಿಂದ ಈ ಮಟ್ಟಕ್ಕೆ ಬೆಳೀತಿದ್ದು. ಯಾಕಂದರೆ ನಾವಾದರೆ ಇಷ್ಟು ಸಾಕು ಅಷ್ಟು ಸಾಕು ಅಂತ ಹೇಳ್ಬೋದಿತ್ತು. ಇಲ್ಲ, ಇದನ್ನು ಸಂತೋಷಪಟ್ಟವರಲ್ಲಿ ನಾನು ಒಬ್ಬ. ಈ ಕಾರ್ಯಕ್ರಮ ಉತ್ಸವವಾಗಿದೆ. ನಮ್ಮ 1 ವರ್ಷಕ್ಕೊಮ್ಮೆ ಶ್ರುತಿಯವರೇ ನಾವೆಲ್ಲ ಕಾಯ್ತೇವೆ ಯಾವಾಗ ಮುಂದಿನ ಕಾರ್ಯಕ್ರಮ ಬರುತ್ತೆ ಅಂತ. ತಯಾರಾಗಿ ಒಂದು 6 ತಿಂಗಳಿಂದ ಇದು ತಯಾರಿ ಶುರುವಾಗುತ್ತೆ. ನಿನ್ನೆ ಮತ್ತು ಇವತ್ತು ಸಾಧಾರಣ ಒಂದು 1000 ಜನ, ನಿನ್ನೆ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲ ತಿಂಡಿ ನಾವೆಲ್ಲ ಒಟ್ಟಿಗೆ ಮಾಡಿದ್ದೇವೆ. ಇಟ್ಸ್ ನಾಟ್ ದಟ್ 1000 ಪೀಪಲ್ ಕೇಮ್, 1000 ಪೀಪಲ್ ಗಾಟ್ ಟುಗೆದರ್. ಹಾಗೆಯೇ ಅತ್ಯಂತ ಸಂತೋಷದಿಂದ ನಾವು 2 ದಿವಸವನ್ನು ಕಳೆದಿದ್ದೇವೆ. ಜ್ವಾಲಾಮಾಲ ಇವರು ನನ್ನ ಹತ್ರ ಬಂದು ಹೇಳಿದರು, 25,000 ಜನ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಮೂಲಕ ಅಂತ. ಹಾಗಾಗಿ 25 ಮಲ್ಟಿಪಲ್ಸ್ ಹೋಗುತ್ತೆ, ಅದು 25 × 5 ಅಂತ ಹೇಳಬೇಕಾಗುತ್ತೆ. ಹಾಗೆ ನಮ್ಮ ರತ್ನತ್ರಯದ ಮೂಲಕ ಕೂಡ ಚಾನಲಲ್ಲಿ ಹೋಗ್ತಾ ಇದೆ. ಈ ಕಾರ್ಯಕ್ರಮ ನಮಗೆಲ್ಲ ಮನಸ್ಸಿಗೆ ಸಂತೋಷವನ್ನು ಕೊಟ್ಟಿದೆ. ಈ ಕಾರ್ಯಕ್ರಮ ಮಾಡಿ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ. ನಾವೆಲ್ಲ ದೊಡ್ಡವರು ನಮ್ಮ ಹತ್ರ ಬರಲಿ, ಎಷ್ಟು ಜನ ಬರೆಯೋರಾದರು, ಎಷ್ಟು ಜನ ಪಾಠ ಹೇಳ್ಕೊಡೋರಾದರು. ಇವತ್ತು ಕಮೆಂಟೇಟರ್ಸ್ ಹೇಳುವಾಗ ನಿನ್ನೆ ಒಬ್ಬರು ಕಮೆಂಟ್ ಮಾಡೋರು ಹೇಳಿದರು, ನನಗೆ ತೀರ್ಮಾನ ಕೊಡುವಾಗ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಅಂತ. ಐ ಕಾಂಟ್ ಗಿವ್ ಟು ಒನ್ ಮ್ಯಾನ್, ಎವ್ರಿ ಸಿಂಗರ್ ಈಸ್ ಗುಡ್ ಸಿಂಗರ್ ಅಂತ. ಹಾಗಾಗಿ ಇದು ಒಲಿಂಪಿಕ್ಸಲ್ಲೂ ಇದೇ ಪ್ರಾಬ್ಲಮ್ ಆಗುತ್ತೆ, 0.1 ಸೆಕೆಂಡಲ್ಲಿ ಸೋಲ್ತಾರೆ. ಆದರೆ ಪ್ರಯತ್ನ ಎಷ್ಟೋ ವರ್ಷ ಮಾಡ್ತಾರೆ. ಹೀಗಾಗಿ ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆದಿದೆ. ಇವತ್ತು ನಾವು ಸೇರಿರುವಂಥದ್ದು ಶ್ರುತಿಯವರು ಏನು ಹೇಳ್ತಾರೆ, ಸಂಗೀತ ಕಟ್ಟಿಯವರು ಏನು ಹೇಳ್ತಾರೆ, ಅವರಿಬ್ಬರು ಧರ್ಮಸ್ಥಳದ ಪರಮ ಭಕ್ತರು, ಪೂಜ್ಯ ಅಣ್ಣಾಜಿ ಅವರ ಭಕ್ತರು. ಕಳೆದ ತಿಂಗಳು ನಮ್ಮನ್ನು ಕರ್ಕೊಂಡು ಹೋಗಿ ಕಲ್ಲರ್ಸಲ್ಲಿ ಅಣ್ಣವ್ರ ಹತ್ರ 2 ಗಂಟೆಗೆ ಪ್ರೋಗ್ರಾಮ್ ಮಾಡಿಸಿದರು. ಹೀಗಾಗಿ ಅವರು ಬಂದಿದ್ದಾರೆ. ಅವರನ್ನು ಕೇಳೋಣ. ನಾನು ನಿತ್ಯ ಮಾತಾಡೋರು ನಮ್ಮ ಜೊತೆ, ನಾಳೆನೂ ಮಾತಾಡ್ಬೋದು. ಅವರೆಲ್ಲ ವಿಶೇಷವಾಗಿ ಬಂದಿದ್ದಾರೆ, ಅವರನ್ನು ಕೇಳೋಣ ಅಂತ ಹೇಳಿ ನಾನು ಈ ಕಾರ್ಯಕ್ರಮ ಮುಗಿಯೋ ಮುಂಚೆ ಅವರು ಕೇಳ್ತಾ ಇದ್ದಾರೆ, ಜೈನರಲ್ಲಿ ಎಷ್ಟು ಹಾಡುಗಳಿದೆ ಅಂತ. ಬಾಹುಬಲಿ ಸ್ವಾಮಿ ನಾನು ಹಾಡಿದ್ದೇನೆ ಅಂತ ಹೇಳಿದ್ದೇನೆ. ನಾನು ಆ ಪದವನ್ನು ಕಟ್ಟಿಯವರಿಗೂ ಕೊಟ್ಟಾಗಿದೆ, ಅವರು ನನ್ನ ಜೊತೆ ಹಾಡ್ತಾರೆ. ಆಮೇಲೆ ಇವತ್ತು ನಮ್ಮ ಗುರುಗಳಿದ್ದಾರೆ, ಅವರು ಹಾಡ್ತಾರೆ. ಕೆಲವರೆಲ್ಲ ಹೊಸಬರು ಹಾಡ್ಬೋದು. ಹಾಗಾಗಿ ನಾವೆಲ್ಲ ಸೇರಿ ಸಂತೋಷದಿಂದ ಈ ಸಂಜೆಯನ್ನು ಕಳೆಯೋಣ ಅಂತ ಹೇಳಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯವನ್ನು ಹೇಳಿ ನಿಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಜೈ ಜಿನೇಂದ್ರ.